ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. ಇವತ್ತಿನ ದಿನ ಏನಪ್ಪಾ ಅಂತ ಅಂದರೆ, ಯಾವುದೇ ನಾವು ಒಂದು ಹೂಡಿಕೆಯನ್ನು ಮಾಡ್ತಾ ಇದ್ದೀವಿ ಅಥವಾ ಎಸ್ಪೆಷಲಿ ನೀವು ಬೇರೆ ಈಗ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ETFಸ್ಗಳು ಈ ಥರ ಬೇರೆ ಒಂದು ಪೋರ್ಟ್ಫೋಲಿಯೋದಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ಆಬ್ವಿಯಸ್ಲಿ ನೀವು ನೋಡೇ ಇರ್ತೀರಾ. CAGR ಆಮೇಲೆ XIRR ಅಂತ ಹೇಳ್ಕೊಂಡು ಈ ಥರ ಟರ್ಮ್ಸ್ಗಳು ನಿಮಗೆ ಕಾಣಿಸ್ತಾ ಇರುತ್ತೆ. ಸೊ ಅಬ್ಸಲ್ಯೂಟ್ ರಿಟರ್ನ್ಗೂ ಈ CAGRಗೂ ಹಾಗೆ XIRR ರಿಟರ್ನ್ಗೂ ಇರ್ತಕ್ಕಂಥ ವ್ಯತ್ಯಾಸಗಳೇನು, ಏನಕ್ಕೆ ಇದು ಇಂಪಾರ್ಟೆಂಟ್ ಆಗಿ ಒಬ್ಬ ಇನ್ವೆಸ್ಟರ್ ಅಥವಾ ಹೂಡಿಕೆದಾರ ತಿಳ್ಕೊಂಡಿರಬೇಕು, ಆಮೇಲೆ ಏನಪ್ಪಾ ಅಂದರೆ ಇದರಲ್ಲಿ ಬರ್ತಕ್ಕಂಥ ಕ್ಯಾಲ್ಕುಲೇಷನ್ಸ್ಗಳನ್ನ ವಿತ್ ಎಕ್ಸಾಂಪಲ್ ನಿಮಗೆ ಈ ಒಂದು ವಿಡಿಯೋ ಮೂಲಕ ಬಹಳ ಇನ್ ಡೀಟೇಲ್ ಆಗಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡೋಕೆ ಹೋಗ್ತಾ ಇದ್ದೀನಿ. ಮುಂದುವರೆಯೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂತ ಅಂದರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಅಬ್ಸಲ್ಯೂಟ್ ರಿಟರ್ನ್. ಸೊ ಹೆಸರು ಹೇಳೋ ಪ್ರಕಾರನೇ ಎಟ್ ದ ಎಂಡ್ ಆಫ್ ನಿಮ್ಮ ಹತ್ರ ಒಂದು ಸರ್ಟನ್ ಅಮೌಂಟ್ ನೀವು ಇನ್ವೆಸ್ಟ್ ಮಾಡಿದರೆ ಅದಕ್ಕೆ ಎಷ್ಟು ರಿಟರ್ನ್ ಬಂದಿದೆ, ಆ ರಿಟರ್ನ್ ಓವರ್ ಆಲ್ ನಿಮ್ಮ ಸ್ಟಾರ್ಟಿಂಗ್ ಕ್ಯಾಪಿಟಲ್ಗೆ ಎಷ್ಟಿತ್ತು ಅನ್ನೋದನ್ನ ತಿಳಿಸ್ಕೊಡುತ್ತೆ ಈ ಒಂದು ಪರ್ಟಿಕ್ಯುಲರ್ ಅಮೌಂಟ್. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ 1 ಲಕ್ಷ ನೀವು ಹೂಡಿಕೆ ಮಾಡಿದ್ರ ಅಂತ ಅನ್ಕೊಳ್ಳೋಣ. ಆಫ್ಟರ್ 3 ಇಯರ್ ಅಂದರೆ 3 ವರ್ಷ ಆದಮೇಲೆ ನಿಮಗೆ 50,000 ಅದರಿಂದ ರಿಟರ್ನ್ ಬಂದಿರುತ್ತೆ. ಅಂದರೆ ಓವರ್ ಆಲ್ 1.5 ಲಕ್ಷ ನಿಮ್ಮ ಹತ್ರ ಇರುತ್ತೆ ಆಫ್ಟರ್ 3 ಇಯರ್ ಅಂತ ಅಂದರೆ ನೀವು ಈಸಿಯಾಗಿ ಹೇಳ್ಬೋದು, ಇಲ್ಲಿ ನನಗೆ ಟೋಟಲ್ ಓವರ್ ಆಲ್ ಇಲ್ಲಿವರೆಗೂ ನನ್ನ 1 ಲಕ್ಷ ರೂಪಾಯಿಗೆ 50,000 ರೂಪಾಯಿ ರಿಟರ್ನ್ ಬಂದಿದೆ. ಅದನ್ನು ಪರ್ಸೆಂಟೇಜಲ್ಲಿ ಹೇಳೋದಾದರೆ 50% ಅಬ್ಸಲ್ಯೂಟ್ ರಿಟರ್ನ್ ಬಂದಿದೆ ಅಂತ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೋದು. ಸೊ ಫಾರ್ಮುಲಾ ಗಮನಿಸೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು. ಅಬ್ಸಲ್ಯೂಟ್ ರಿಟರ್ನ್ ಈ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಹೆಂಗೆ ಬಂದಿದೆ ಅಂತ ನೋಡೋದಾದ್ರೆ ಇಲ್ಲಿ ನಾವು ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಏನಿದೆಯೋ ಅಂದರೆ ಓವರ್ ಆಲ್ ನಿಮ್ಮ ಅಮೌಂಟ್ ಏನಿತ್ತು 1.5 ಲಕ್ಷ ಆಗಿದೆ, ಇವಾಗ 1 ಲಕ್ಷ ಇದ್ದಂಥದ್ದು, ಅದಕ್ಕೆ ಮೈನಸ್ ಮಾಡಬೇಕು ನೀವು. ಅದರಲ್ಲಿ ನಿಮ್ಮ ಇನಿಷಿಯಲ್ ಕ್ಯಾಪಿಟಲ್ ಏನಿತ್ತು ಇನ್ವೆಸ್ಟೆಡ್ ಅಮೌಂಟು ಅದನ್ನು ಕಳೆದ್ರೆ ನಿಮಗೆ 50,000 ಆಗುತ್ತೆ. ಆ 50,000ಕ್ಕೆ ನಿಮಗೆ ಇನಿಷಿಯಲ್ ಕ್ಯಾಪಿಟಲ್ ಏನಿತ್ತು ಅದರಿಂದ ಭಾಗಿಸಿ ಅದಾದಮೇಲೆ 100 ಅಥವಾ 100ರಿಂದ ನೀವು ಮಲ್ಟಿಪ್ಲೈ ಮಾಡಬೇಕು, ಗುಣಿಸಬೇಕು. ಅದಾದಮೇಲೆ ನಿಮಗೆ ಬರ್ತಕ್ಕಂಥ ರಿಟರ್ನ್ ಏನಿದೆಯೋ ಅದನ್ನು ನಾವು ಅಬ್ಸಲ್ಯೂಟ್ ರಿಟರ್ನ್ ಅಂತ ಹೇಳ್ಬೋದು. ಈ ಒಂದು ಎಕ್ಸಾಂಪಲ್ ಇದು 50%ನಷ್ಟು ಆಗಿರುತ್ತೆ. ಸೊ ಇದು ಅಬ್ಸಲ್ಯೂಟ್ ರಿಟರ್ನ್ ಬಗ್ಗೆ ಒಂದು ಡೀಟೇಲ್ಸ್ ಆದರೆ ಇವಾಗ ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗೋಣ, ವಿಚ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್, CAGR. ಸೊ ಆಲ್ಮೋಸ್ಟ್ ಎಲ್ಲ ಮ್ಯೂಚುವಲ್ ಫಂಡ್ಸ್ಗಳ ಫ್ಯಾಕ್ಟ್ ಶೀಟ್ ಇರ್ಬೋದು ಅಥವಾ ಓವರ್ ಆಲ್ ಒಂದು ಪೋರ್ಟ್ಫೋಲಿಯೋನ ಅವ್ರು ಇಂಡಿಕೇಟ್ ಮಾಡ್ತಾ ಇದ್ದಾರೆ ಅಂತಂದರೆ ಯಾವುದೇ ಒಂದು ಹೂಡಿಕೆದಾರ CAGR ಅನ್ನು ಮಾನಿಟರ್ ಮಾಡೇ ಮಾಡ್ತಾರೆ. ಸೊ ಏನಪ್ಪ ಈ CAGR ಅಂತ ಅಂದರೆ ಕಂಪೌಂಡೆಡ್ ಆ್ಯನ್ಯುವಲ್ ಗ್ರೋತ್ ರಿಟರ್ನ್ ಅಂತ ಹೇಳ್ಕೊಂಡು. ಸೊ ಅಂದರೆ ಓವರ್ ಆಲ್ ಕಂಪೌಂಡೆಡ್ ಆಗಿ ಆ್ಯನ್ಯುವಲ್ ಆಗಿ ಎಷ್ಟು ಗ್ರೋತ್ ಆಗಿದೆ ಓವರ್ ಆಲ್ ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ಈ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ನಮಗೆ ತಿಳಿಸ್ಕೊಡ್ತಕ್ಕಂಥದ್ದಾಗಿರುತ್ತೆ. ಸೊ ಮೇನ್ ಡಿಫ್ರೆನ್ಸ್ ಅಥವಾ ಒಂದು ವ್ಯತ್ಯಾಸ ಅಂತ ಅಂದರೆ ಅಬ್ಸಲ್ಯೂಟ್ ರಿಟರ್ನ್ಗೂ CAGRಗೂ ಇರ್ತಕ್ಕಂಥದ್ದು, ಅಬ್ಸಲ್ಯೂಟ್ ರಿಟರ್ನು 3 ವರ್ಷ ಆಗಲಿ 5 ವರ್ಷ ಆಗಲಿ 10 ವರ್ಷ ಆಗಲಿ ಈ ಒಂದು ಟೈಮ್ ಏನಿದೆಯೋ ಈ ಟೈಮನ್ನು ಕನ್ಸಿಡರ್ ಮಾಡಿಕೊಂಡು ಅದು ರಿಟರ್ನ್ನ ತೋರಿಸಲ್ಲ. ಓವರ್ ಆಲ್ ಏನಪ್ಪ ಅಂತ ಅಂದರೆ ಈಗ ಒಂದು 10 ವರ್ಷ ಅದೇ ಎಕ್ಸಾಂಪಲ್ 1ರಿಂದ 1.5 ಲಕ್ಷ ಆಗೋದು 10 ವರ್ಷ ಆದ್ರೂ ಕೂಡ ಅದೇ ರಿಟರ್ನ್ನ ತೋರಿಸ್ತಾ ಇರುತ್ತೆ. ಅಂದರೆ 50%ನಷ್ಟು ರಿಟರ್ನ್ ಬಂದಿದೆ ಅಂತ ಹೇಳ್ಕೊಂಡು ಅಬ್ಸಲ್ಯೂಟ್ ರಿಟರ್ನ್ ತಿಳಿಸೋದಾದರೆ, ಇಲ್ಲಿ CAGR ಆ್ಯನ್ಯುವಲ್ ಗ್ರೋತನ್ನು ತೋರಿಸ್ಕೊಡುತ್ತೆ. ಸೊ ಹೇಗಪ್ಪ ಅಂತ ನೋಡೋದಾದರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು. ಸೊ ಇಲ್ಲಿ ನಾವು CAGR ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದರದ್ದು ಫಾರ್ಮುಲಾ ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀವಿ. ಇಲ್ಲಿ ಸೇಮ್ ಎಕ್ಸಾಂಪಲ್ನೇ ತಗೊಳ್ಳೋಣ. ಲಾಸ್ಟ್ ಎಕ್ಸಾಂಪಲ್ 1ರಿಂದ 1.5 ಲಕ್ಷ ಆಗಿರೋದು 3 ವರ್ಷದಲ್ಲಿ. ಸೊ ಓವರ್ ಆಲ್ ಇದ್ರ ಪ್ರಕಾರ CAGR ಎಷ್ಟಿದೆ ಅಂತ ನೋಡೋದಾದರೆ ಫಸ್ಟ್ ಫಾರ್ಮುಲಾ ಗಮನಿಸ್ಬೋದು ನೀವು. ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅಂದರೆ ನಿಮ್ಮದು ಓವರ್ ಆಲ್ ಅಮೌಂಟ್ ಪ್ರೆಸೆಂಟ್ಲಿ ಎಷ್ಟಿದೆಯೋ ಹಾಗೆ ಅದನ್ನು ನೀವು ಒರಿಜಿನಲ್ ಇನ್ವೆಸ್ಟೆಡ್ ಅಮೌಂಟ್ ಅಂದರೆ ಸ್ಟಾರ್ಟಿಂಗ್ ಅಮೌಂಟ್ ಏನಿದೆಯೋ ಅದರಿಂದ ಭಾಗಿಸಿದಾಗ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ನೀವು ಅಪ್ ಆರೋ ಕಾಣಿಸ್ತಾ ಇದಲ್ಲ, ಇದು ಬೇಸಿಕಲಿ ಪವರ್ ಆಫ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ 2 to the power of 2 ಅಂದರೆ 2ರಿಂದ ಮತ್ತೆ ಪವರ್ ಆಫ್ 2 ಅಂತ ಅಂದರೆ 4 ಆಗುತ್ತೆ. 2 ಎಡ್ಲ 4 ಗುಣಿಸಬೇಕಾಗುತ್ತೆ. ಸೊ ಸಪೋಸ್ 2 to the power of 3 ಅಂತ ಅಂದರೆ ನಿಮಗೆ 2 ಎಡ್ಲೆ 4 ಅದಾದಮೇಲೆ 4 2 8 ಅಂದರೆ ಟೋಟಲ್ 2 to the power of 3 ಈಸ್ ಈಕ್ವಲ್ ಟು 8 ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಫಾರ್ಮುಲಾ ಇಲ್ಲಿ ಕನ್ಸಿಡರ್ ಮಾಡಿರ್ತಾರೆ CAGR ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಸೊ ಓವರ್ ಆಲ್ ನಿಮ್ಮ ಹತ್ರ ಏನು ನೆಟ್ ರಿಟರ್ನ್ ಬಂದಿದೆಯೋ ಅದರದ್ದು ಪವರ್ ಆಫ್ 1/ಇಯರ್ಸ್ ಅಂದರೆ ಎಷ್ಟು ವರ್ಷ ಹೂಡಿಕೆಯನ್ನು ಮಾಡಿದ್ದೀರಾ ಹಾಗೆ ಅದರಲ್ಲಿ ಒಂದನ್ನು ಕಳಿಬೇಕಾಗುತ್ತೆ. ಓವರ್ ಆಲ್ ಫೈನಲ್ ಆಗಿ ನಿಮಗೆ ಒಂದು CAGR ವ್ಯಾಲ್ಯೂ ಎಷ್ಟು ಅನ್ನೋದು ತಿಳ್ಕೊಂಡು ಬರುತ್ತೆ ಇಲ್ಲಿ. ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು 1.5 ಲಕ್ಷಕ್ಕೆ ನಾವು 1 ಲಕ್ಷದಿಂದ ಭಾಗಿಸಿದ್ವಿ, ವಿಚ್ ಇಸ್ ಅ ಇನಿಷಿಯಲ್ ಅಮೌಂಟ್. ಸೊ ಅದಕ್ಕೆ ಅದರದ್ದು ಪವರ್ ಆಫ್ ಓವರ್ ಆಲ್ 1/3 ಅಂದರೆ 3 ಈಸ್ ದ ಓವರ್ ಆಲ್ ಒಂದು ವರ್ಷ, ಇಲ್ಲಿ ಎಷ್ಟು ವರ್ಷ ಹೂಡಿಕೆ ಮಾಡಿದ್ದೀವಿ ಅನ್ನೋದು ಅದರಲ್ಲಿ -1 ಮಾಡಿದಾಗ ಟೋಟಲ್ 14.47%ನಷ್ಟು CAGR ಆಗಿರುತ್ತೆ. ಸೊ ಇದ್ರ ಪ್ರಕಾರ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಬ್ಸಲ್ಯೂಟ್ ರಿಟರ್ನ್. ಈಗ ಫಾರ್ ಎಕ್ಸಾಂಪಲ್ ಇದೇ ಎಕ್ಸಾಂಪಲ್ ನೀವು 5 ವರ್ಷಕ್ಕೆ ತೊಗೊಳೋದಾದ್ರೂ ಅಬ್ಸಲ್ಯೂಟ್ ರಿಟರ್ನ್ 50%ನಷ್ಟೇ ತೋರಿಸ್ತಾ ಇತ್ತು. ಅಂದರೆ ಡೈರೆಕ್ಟ್ ಎಷ್ಟು ಅಮೌಂಟ್ ಬಂದಿದೆ ಅದಕ್ಕೆ ಡಿವೈಡ್ ಮಾಡಿ ನೋಡಿದಾಗ ಅದು ಬರ್ತಾ ಇತ್ತು. ಬಟ್ ನೀವು CAGR ಕ್ಯಾಲ್ಕುಲೇಟ್ ಮಾಡಿದರೆ ಇದೇ ಎಕ್ಸಾಂಪಲ್ 5 ವರ್ಷಕ್ಕೆ ನಿಮ್ಗೆ 50,000 ರಿಟರ್ನ್ ಬಂದಿದೆ ಅಂತ ಅಂದರೆ
ಇದರ CAGR ಏನಿದೆಯೋ ಅದು ಹತ್ತತ್ರ 8% ಆಗಿರುತ್ತೆ. ಸೊ ಓವರಾಲ್ CAGR ಏನಿದೆಯೋ ಇಯರ್ ಅಥವಾ ಓವರಾಲ್ ಒಂದು ಟೈಮ್ ಫ್ಯಾಕ್ಟರ್‌ನ್ನು ಕನ್ಸಿಡರ್ ಮಾಡೋದ್ರಿಂದ ಕ್ಲಿಯರ್ ಪಿಕ್ಚರ್ ಕೊಡುತ್ತೆ ಇನ್ವೆಸ್ಟರ್ಸ್‌ಗಳಿಗೆ ಇಯರ್ ಆನ್ ಇಯರ್ ಎಷ್ಟು ಕಾಂಪೌಂಡೆಡ್ ಗ್ರೋತನ್ನ ಈ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್‌ಮೆಂಟ್ ಕಂಡುಕೊಂಡು ಬಂದಿದೆ ಅಥವಾ ಗ್ರೋತ್ ಕಂಡಿದೆ ಅನ್ನೋದನ್ನ ತಿಳಿಸ್ಕೊಡ್ತಕ್ಕಂಥದ್ದಾಗಿರುತ್ತೆ. ಬಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತ ಅಂದ್ರೆ, ಯಾವಾಗ ನಾವು ಒಂದೇ ಸತಿ ಹೂಡಿಕೆಯನ್ನ ಮಾಡ್ತೀವೋ, ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀವೋ, ಆ ಥರ ಸಮಯದಲ್ಲಿ CAGR‌ನ ಮಾನಿಟರ್ ಮಾಡೋದು ಅಥವಾ CAGR‌ನ ನೋಡ್ತಕ್ಕಂಥದ್ದು ಉಪಯುಕ್ತವಾಗಿರುತ್ತೆ. ಅದೇ ನಾವೀಗ SIP ಮಾಡ್ತಿದೀವಿ ಅಂದರೆ ನಮ್ಮದು ರ್ಯಾಂಡಮ್ ಆಗಿ ಇನ್ವೆಸ್ಟ್ ಮಾಡ್ತಾ ಇದೀವಿ, ಒಂದೇ ಸತಿ ಹೂಡಿಕೆ ಮಾಡ್ತಿಲ್ಲ, ಅಥವಾ ಯಾವಾಗೋ ವಿಡ್ರಾ ಮಾಡ್ತಾ ಇದೀವಿ. ಈ ಥರ ನಮ್ಮ ಇನ್ವೆಸ್ಟ್ಮೆಂಟ್ ಏನಿದೆಯೋ ಅದನ್ನು ನಾವು ಭಾಳ ರ್ಯಾಂಡಮ್ ಆಗಿ ಇಟ್ಕೊಂಡಿದ್ದೀವಿ ಅಂತ ಅಂದರೆ, ಇದು ಇಟ್ ಮೇ ಬಿ ಇನ್ವೆಸ್ಟ್ಮೆಂಟ್ ಅಥವಾ ಅದನ್ನು ರಿಡಮ್ಷನ್ ಮಾಡ್ಕೊಳ್ಳೋದೇ ಇರ್ಬೋದು. ಆ ಸಮಯದಲ್ಲಿ ನೆಕ್ಸ್ಟ್ ಲೆವೆಲಿಗೆ ಬರ್ತಕ್ಕಂಥದ್ದೇ XIRR ಅಂತ ಹೇಳ್ಕೊಂಡು ಈ ರಿಟರ್ನ್ ಕೂಡ ಬಹಳ ಪ್ರಾಮುಖ್ಯತೆ ವಹಿಸುತ್ತೆ. ಯಾವಾಗ ಅನ್ನೋದು ನಿಮ್ಗೆ ಇವಾಗ ಅರ್ಥ ಆಗಿದೆ. ಸೊ ಬೇಸಿಕಲಿ ಇನ್ವೆಸ್ಟ್ಮೆಂಟ್ ಏನಿದೆಯೋ ಓವರಾಲ್ ರ್ಯಾಂಡಮ್ ಆಗಿದ್ದಾಗ ಈ ಒಂದು ಪರ್ಟಿಕ್ಯುಲರ್ ನಂಬರ್ ಹೆಲ್ಪ್ ಮಾಡುತ್ತೆ ಇನ್ವೆಸ್ಟರ್ಸ್ಗಳಿಗೆ. ಈ XIRR ಅಂತ ಅಂದ್ರೆ ಎಕ್ಸ್ಟೆಂಡೆಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಹೇಳ್ತಾರೆ. ಮೇನ್ ಆಗಿ ಡಿಫ್ರೆಂಟ್ ಟೈಮ್ ಫ್ರೇಮ್ ಅಲ್ಲಿ ರ್ಯಾಂಡಮ್ ಇನ್ವೆಸ್ಟ್ಮೆಂಟ್ಸ್ಗಳು ಅಥವಾ ರಿಡಮ್ಷನ್ಸ್ಗಳು ಇದ್ದಾಗ ಈ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಇನ್ವೆಸ್ಟರ್ಸ್ಗಳಿಗೆ ಬಹಳನೇ ಒಂದು ಹೆಲ್ಪ್ ಮಾಡುತ್ತೆ, ಯಾವ ರೀತಿ ಪರ್ಫಾರ್ಮ್ ಆಗಿದೆ ಅವರ ಓವರಾಲ್ ಪೋರ್ಟ್ಫೋಲಿಯೋ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ. ಸೊ ಹೇಗಿದು ವರ್ಕ್ ಆಗುತ್ತೆ ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು. ಇವಾಗ ಇದನ್ನೊಂದು ಎಕ್ಸಾಂಪಲ್, ಒಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸೊ 50,000 ಹಾಗೆ 5 ಸತಿ ನೀವು ಇನ್ವೆಸ್ಟ್ ಮಾಡಿದಿರಾ ಅಂತ ಅನ್ಕೊಳ್ಳೋಣ ಡಿಫ್ರೆಂಟ್ ಟೈಮ್ ಫ್ರೇಮ್ ಅಲ್ಲಿ. ಸೊ ಆಬ್ವಿಯಸ್ಲಿ 2.5 ಲಕ್ಷ ನೀವು ಇನ್ವೆಸ್ಟ್ ಮಾಡಿದಿರಾ. ಇವತ್ತಿನ ಮಟ್ಟಿಗೆ ಇದು 3.5 ಲಕ್ಷಕ್ಕೆ ಹೋಗಿದೆ ಅಂತ ಅನ್ಕೊಳ್ಳೋಣ. ಅಂದ್ರೆ 2.5 ಲಕ್ಷ ಇನ್ವೆಸ್ಟೆಡ್ ಅಮೌಂಟ್ 3.5 ಲಕ್ಷಕ್ಕೆ ಈ ಒಂದು ಇನ್ವೆಸ್ಟ್ಮೆಂಟ್ ಇವತ್ತಿನ ಮಟ್ಟಿಗೆ ಹೋಗಿದೆ, ಅಂದ್ರೆ ಬೆಳೆದಿದೆ ಓವರಾಲ್. ಸೊ ಅಬ್ಸಲ್ಯೂಟ್ ರಿಟರ್ನ್ ಆಗಿರ್ಬೋದು ಅಥವಾ CAGR ಆಗಿರ್ಬೋದು, ಈ ಥರ ಒಂದು ಸಮಯದಲ್ಲಿ ಹೆಲ್ಪ್ ಆಗಲ್ಲ ಓವರಾಲ್ ಒಂದು ಪೋರ್ಟ್ಫೋಲಿಯೋ ಯಾವ ರೀತಿ ಪರ್ಫಾರ್ಮ್ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೆ. ಸೊ ಈ ಥರ ಸಮಯದಲ್ಲೇ XIRR ರಿಟರ್ನ್ ಬಂದು ಹೆಲ್ಪ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಈ XIRR ಫಾರ್ಮುಲಾ ಯಾವ ರೀತಿ ನಾವು ನೋಡ್ಬೇಕಪ್ಪ ಅಂತ ಅಂದ್ರೆ, ಮ್ಯಾನುವಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಏನಪ್ಪಾ ಅಂತ ಅಂದ್ರೆ ಎಕ್ಸೆಲ್ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ, ಎಕ್ಸೆಲ್ ಶೀಟ್ ಏನಿದೆಯೋ ಅದನ್ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದಾಗಿರುತ್ತೆ. ಸೊ ನೀವು ಎಕ್ಸೆಲ್ನ ಓಪನ್ ಮಾಡೋದಾದ್ರೆ ಎಕ್ಸೆಲ್ ಅಲ್ಲಿ ಆಟೋಮೆಟಿಕಲಿ ಬೈ ಡಿಫಾಲ್ಟ್ ಆಗಿ ಇದರ ಫಾರ್ಮುಲಾ ನಿಮಗೆ ಸಿಗುತ್ತೆ. XIRR ಅಂತ ಹೇಳ್ಕೊಂಡು ನ ಟೈಪ್ ಮಾಡ್ಬಿಟ್ಟು ನೀವು XIRR ಅಂತ ಕೊಟ್ಟ ತಕ್ಷಣ ನಿಮ್ಗೆ ಈ ತರ ಕಾಣಿಸುತ್ತೆ ವ್ಯಾಲ್ಯೂ. ಇದರಲ್ಲಿ 3 ರೀತಿಯ ಒಂದು ಆಪ್ಷನ್ಸ್ ಗಳನ್ನ ಕೊಡುತ್ತೆ ಎಕ್ಸೆಲ್ ಶೀಟ್ ನಮಗೆ. ವ್ಯಾಲ್ಯೂಸ್ ಅಂತ ಒಂದು, ಡೇಟ್ಸ್ ಅಂತ, ಗೆಸ್ ಅಂತ ಹೇಳ್ಕೊಂಡು. ಏನಪ್ಪಾ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ವ್ಯಾಲ್ಯೂಸ್ ಏನಿದೆಯೋ ರಿಕ್ವೈರ್ಡ್ ಆರ್ಗ್ಯುಮೆಂಟ್ ಇದು, ಅಬ್ಸಲ್ಯೂಟ್ಲಿ ನೀವು ಕೊಡಲೇಬೇಕಾಗುತ್ತೆ ಇದನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಸೊ ಇದೇನಪ್ಪಾ ಅಂದ್ರೆ ಒಂದು ಆರೇ ವ್ಯಾಲ್ಯೂ ಆಗಿರುತ್ತೆ. ಇದು ಸೀರೀಸ್ ಆಫ್ ಕ್ಯಾಶ್ ಫ್ಲೋ, ಅಂದ್ರೆ ಯಾವ ರೀತಿ ನಿಮ್ಮ ಕ್ಯಾಶ್ ಫ್ಲೋ ಇದೆ, ಈಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋದೇ ಇರ್ಬೋದು, ರಿಡಮ್ಷನ್ ಮಾಡಿರೋದೇ ಇರ್ಬೋದು, ಓವರ್ ಆಲ್ ಅದನ್ನ ಕ್ಯಾಶ್ ಫ್ಲೋ ಅಂತ ಕರಿತೀವಿ. ಸೊ ಅದನ್ನ ಈ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ನೀವು. ಓವರ್ ಆಲ್ ಈಗ ಒಂದು 10-15 ಸೆಲ್ಸ್ಗಳಿದೆ ಅಂತ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ನೀವು ರೇಂಜ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಇದರಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಬೇಸಿಕಲಿ ನಿಮ್ಮ ಅಮೌಂಟ್ ಏನಿದೆ ಇನ್ವೆಸ್ಟೆಡ್ ಅಮೌಂಟ್ ಇನ್ ಟರ್ಮ್ಸ್ ಆಫ್ ದ ಕ್ಯಾಶ್ ಫ್ಲೋ, ಅದನ್ನ ಇಲ್ಲಿ ಇನ್ಪುಟ್ ಆಗಿ ನೀವು ಕೊಡಬೇಕಾಗುತ್ತೆ. ಎರಡನೇದು ಬರ್ತಕ್ಕಂಥದ್ದು ಡೇಟ್ಸ್. ಸೊ ಆಬ್ವಿಯಸ್ಲಿ ಹೆಸರು ಹೇಳೋ ಪ್ರಕಾರನೇ ಸೀರೀಸ್ ಆಫ್ ದ ಡೇಟ್ಸ್, ಯಾವ ಒಂದು ಡೇಟ್ ಅಲ್ಲಿ ನೀವು ಅದನ್ನ ಇನ್ವೆಸ್ಟ್ ಮಾಡಿದಿರಾ ಅಥವಾ ಕ್ಯಾಶ್ ಫ್ಲೋ ಬಂದಿದೆ, ಇಟ್ ಮೇ ಬಿ ಅನ್ ಇನ್ವೆಸ್ಟ್ಮೆಂಟ್ ಅಥವಾ ರಿಡಮ್ಷನ್. ಸೊ ಅದನ್ನ ನೀವು ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಎರಡನೇ ಒಂದು ಕಾಲಮ್ ಅಲ್ಲಿ. ಸೊ ಲಾಸ್ಟ್ ಅಲ್ಲಿ ಬರ್ತಕ್ಕಂಥದ್ದು ಇಟ್ಸ್ ಅನ್ ಆಪ್ಷನಲ್ ಆರ್ಗ್ಯುಮೆಂಟ್, ಅಂದ್ರೆ ಇದನ್ನ ಕೊಡದೆ ಹೋದ್ರೂ ಕೂಡ ಕ್ಯಾಲ್ಕುಲೇಟ್ ಮಾಡುತ್ತೆ XIRR ನ. ಗೆಸ್ ಅಂತ ಹೇಳ್ಕೊಂಡು, ಇದೇನಪ್ಪಾ ಅಂದ್ರೆ ನಿಮ್ಮ ಇನಿಷಿಯಲ್ ಗೆಸ್ ಅಥವಾ ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಗೆಸ್ ಮಾಡಿದ್ರಿ, ಇದ್ರದ್ದು ಎಸ್ಟಿಮೇಷನ್ ಎಷ್ಟಿತ್ತು ರಿಟರ್ನ್ ಅನ್ನೋದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಡಿಫಾಲ್ಟ್ ವ್ಯಾಲ್ಯೂ 10% ಅಂತ ಹೇಳ್ಕೊಂಡು ಎಕ್ಸೆಲ್ ಶೀಟ್ ಗೆಸ್ ಅಲ್ಲಿ ತಂತಾನೆ ತಗೊಳುತ್ತೆ. ಸೊ ಇದನ್ನ ಮೆನ್ಷನ್ ಮಾಡದೆ ಹೋದ್ರು 10% ಅದು ಡಿಫಾಲ್ಟ್ ಆಗಿ ತಗೊಂಡಿರುತ್ತೆ. ಸೊ ಓವರ್ ಆಲ್ ಒಂದು ಡೇಟಾ ಏನಿದೆಯೋ ನಾವು ಇಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಡೇಟು ಹಾಗೆ ಕ್ಯಾಶ್ ಫ್ಲೋ, ಯಾವತ್ತು ಕ್ಯಾಶ್ ಫ್ಲೋ ಆಗಿದೆ ಅನ್ನೋದನ್ನ ನಾವು ಇಲ್ಲಿ ತೋರಿಸಿದೀವಿ. ಸೊ ನೀವು ಗಮನಿಸ್ತಾ ಇರಬಹುದು, ಡೇಟ್ ಅಲ್ಲಿ ನಾವು ಯಾವತ್ತಿನ ಡೇಟ್ಗೆ ಹೂಡಿಕೆಯನ್ನು ಮಾಡಿದೀವಿ. ಈಗ ಪಾಸಿಟಿವ್ ವ್ಯಾಲ್ಯೂ ಅಂತ ಅಂದ್ರೆ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು 50,000 ಹಾಗೆ ನಾವು 5 ಕಂತುಗಳನ್ನು ಇಲ್ಲಿ ಕಟ್ಟಿದೀವಿ. ಲಾಸ್ಟ್ 20/9/2021 3.5 ಲಕ್ಷವನ್ನ ವಿಡ್ರಾ ಮಾಡಿದೀವಿ. ಸೊ ಹಾಗಾಗಿ ಇದು ಮೈನಸ್ ಅಲ್ಲಿ ಇರ್ತದೆ. ಸೊ ಓವರ್ ಆಲ್ XIRR ವ್ಯಾಲ್ಯೂ ಏನಿದೆ ಇದಕ್ಕೆ 40.4% ನಷ್ಟು ಬಂದಿರತಕ್ಕಂಥದ್ದಾಗಿರುತ್ತೆ. ಸೊ ಈ 3 ರಿಟರ್ನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು, ಇದರ ಯೂಸೇಜ್ ಏನು, ಯಾವ ಒಂದು ಸಿಚುವೇಶನ್ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಇಲ್ಲಿವರೆಗೂ ಅರ್ಥ ಆಗಿದೆ. ಇವಾಗ ಈ 3 ಒಂದು ವ್ಯಾಲ್ಯೂ ಏನಿದೆಯೋ ಅಬ್ಸಲ್ಯೂಟ್ ರಿಟರ್ನ್, CAGR ಹಾಗೆ XIRR ಇರತಕ್ಕಂತಹ ಕಂಪ್ಯಾರಿಸನ್ ಮಾಡಿ ನೋಡೋಣ ಏನೇನೆಲ್ಲ ಒಂದು ವ್ಯತ್ಯಾಸಗಳು ಕಂಡು ಬರುತ್ತೆ, ಏನೆಲ್ಲ ಸಿಮಿಲಾರಿಟೀಸ್ ಗಳಿದೆ ಅಂತ ಹೇಳ್ಕೊಂಡು. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಸೊ ಈ ಒಂದು ಟೇಬಲ್ ಏನಿದೆಯೋ ನಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡುತ್ತೆ ಏನೇನೆಲ್ಲ ವ್ಯತ್ಯಾಸಗಳು ಹಾಗೆ ಒಂದು ಹೊಂದಾಣಿಕೆಗಳಿದೆ ಈ ಒಂದು 3 ಡಿಫರೆಂಟ್ ಟೈಪ್ಸ್ ಆಫ್ ರಿಟರ್ನ್ಸ್ ಗಳಲ್ಲಿ ಅಂತ ಹೇಳ್ಕೊಂಡು. ಮೊದಲನೇದಾಗಿ ಅಬ್ಸಲ್ಯೂಟ್ ರಿಟರ್ನ್ ಏನಿದೆಯೋ ಡೈರೆಕ್ಟ್ ಗ್ರೋತ್, ಅಂದ್ರೆ ಅಬ್ಸಲ್ಯೂಟ್ ರಿಟರ್ನ್ ಎಷ್ಟು ಕಂಡಿದೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. CAGR ಬಂದು ಕಂಪೌಂಡೆಡ್ ರೇಟ್ ಗ್ರೋತ್ನ ತಿಳಿಸ್ಕೊಡುತ್ತೆ ಆನ್ ಆನ್ ಇಯರ್ ಬೇಸಿಸ್. ಹಾಗೆ XIRR ಬಂದು ಆವರೇಜ್ ರೇಟ್ ಅರ್ನ್ಡ್ ಬೈ ಎವ್ರಿ ಕ್ಯಾಶ್ ಫ್ಲೋ, ಅಂದ್ರೆ
ಕ್ಯಾಶ್ ಫ್ಲೋನು ಕನ್ಸಿಡರ್ ಮಾಡಿ ಎಷ್ಟು ಬಂದಿದೆ ಎಷ್ಟು ಹೋಗಿದೆ ಅನ್ನೋದನ್ನು ನೋಡಿಕೊಂಡು ಓವರ್ ಆಲ್ ರ್ಯಾಂಡಮ್ ಇನ್ವೆಸ್ಟ್ಮೆಂಟ್ಸ್ ಇದ್ರೂ ಒಂದು ಕ್ಲಿಯರ್ ಪಿಕ್ಚರನ್ನು XIRR ನಮಗೆ ಕೊಡ್ತಕ್ಕಂಥದ್ದಾಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಅಬ್ಸಲ್ಯೂಟ್ ರಿಟರ್ನ್ ಏನಿದೆಯೋ ಇದು ಮಲ್ಟಿಪಲ್ ಕ್ಯಾಶ್ ಫ್ಲೋನ ಕನ್ಸಿಡರ್ ಮಾಡಲ್ಲ. ಹಾಗೇನೆ CAGR ಏನಿದೆಯೋ ಇದನ್ನು ಕೂಡ ಬೇರೆ ಬೇರೆ ಕ್ಯಾಶ್ ಫ್ಲೋ ಏನಿದೆಯೋ ಅದನ್ನು ಕನ್ಸಿಡರ್ ಮಾಡಲ್ಲ. ವೆರಿನ್ XIRR ಕ್ಯಾಶ್ ಫ್ಲೋ ಏನಿದೆಯೋ ಅದನ್ನು ಕನ್ಸಿಡರ್ ಮಾಡಿರುತ್ತೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಬ್ಸಲ್ಯೂಟ್ ರಿಟರ್ನ್ ಮೆನ್ಷನ್ ಮಾಡಿರುತ್ತೆ. ಈ CAGR ಏನಿದೆ ಆ್ಯನುವಲೈಸ್ಡ್ ರಿಟರ್ನ್ ಅನ್ನು ಕೊಟ್ಟಿರುತ್ತೆ ಆಸ್ ಅನ್ ಲಮ್ಸಮ್. ಸೊ ಬೇಸಿಕಲಿ ಲಮ್ಸಮ್ ಇನ್ವೆಸ್ಟ್ ಮಾಡಿದಾಗ ಇದು ನಮ್ಗೆ ಹೆಲ್ಪ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಓವರ್ ಆಲ್ ನೆಕ್ಸ್ಟ್ XIRR ಅಂತ ನೋಡೋದಾದರೆ ಆ್ಯನುವಲೈಸ್ಡ್ ರಿಟರ್ನನ್ನು ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಲಮ್ಸಮ್ ಇರ್ಬೋದು SIP ಇರ್ಬೋದು ಎರಡಕ್ಕೂ ಸೇರಿಸ್ಬಿಟ್ಟು ನಾವು ಇಲ್ಲಿ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ XIRRನ, ಬಿಕಾಸ್ ಇಟ್ ಕನ್ಸಿಡರ್ಸ್ ದ ಕ್ಯಾಶ್ ಫ್ಲೋ. ಸೊ ನೆಕ್ಸ್ಟ್ ನೋಡೋದಾದರೆ ಕ್ಯಾಶ್ ಫ್ಲೋ ಏನಿದೆಯೋ ಕ್ಯಾನ್ ಹ್ಯಾಪನ್ ಓನ್ಲಿ ಟ್ವೈಸ್. ಸೊ ಎಟ್ ದ ಟೈಮ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಎಟ್ ದ ಟೈಮ್ ಆಫ್ ರಿಡೀಮ್. ಅಂದರೆ ಇನ್ವೆಸ್ಟ್ ಮಾಡಬೇಕಾದ್ರೆ ಆಮೇಲೆ ರಿಡೀಮ್ ಮಾಡಬೇಕಾದ್ರೆ ಎರಡೇ ಟೈಮಲ್ಲಿ ಕ್ಯಾಶ್ ಫ್ಲೋ ಆಗ್ತಕ್ಕಂಥದ್ದಾಗಿರುತ್ತೆ. ಆ ಥರ ಸಮಯದಲ್ಲಿ ಅಬ್ಸಲ್ಯೂಟ್ ರಿಟರ್ನ್ ನಿಮಗೆ ಹೆಲ್ಪ್ ಆಗಿರುತ್ತೆ. ಸೊ ಅದೇ ರೀತಿ CAGR ಕೂಡ ಒಂದೇ ರೀತಿ ಕ್ಯಾಶ್ ಫ್ಲೋ ಆಗುತ್ತೆ. ಸೊ ಬೇಸಿಕಲಿ ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ ಹಾಗೆ ರಿಡೀಮ್ ಮಾಡಬೇಕಾದ್ರೆ ಎರಡೇ ಸತಿ ಮಾತ್ರ ನಿಮಗೆ ಕ್ಯಾಶ್ ಫ್ಲೋ ಇರತಕ್ಕಂಥದ್ದಾಗಿರುತ್ತೆ. ವೆರಿನ್ ಈ ಒಂದು XIRR ರಿಟರ್ನ್ ಏನಿದೆಯೋ ಮಲ್ಟಿಪಲ್ ಟೈಮ್ಸ್ ಆಫ್ ಕ್ಯಾಶ್ ಫ್ಲೋ ಇರೋದೇನಿದೆಯೋ ಅದನ್ನು ಕೂಡ ಕನ್ಸಿಡರ್ ಮಾಡಿಬಿಟ್ಟು ಓವರ್ ಆಲ್ ಒಂದು ಕ್ಲಿಯರ್ ಪಿಕ್ಚರನ್ನು ರಿಟರ್ನ್ ವೈಸಲ್ಲಿ ನಮಗೆ ತೋರಿಸ್ಕೊಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ಲಾಸ್ಟಲ್ಲಿ ಲಮ್ಸಮ್ ಇನ್ವೆಸ್ಟ್ಮೆಂಟ್ಗೆ ನೀವು ಯೂಸ್ ಮಾಡ್ಬೋದಾಗಿರುತ್ತೆ ಅಬ್ಸಲ್ಯೂಟ್ ರಿಟರ್ನನ್ನು ಹಾಗೆ CAGRನ್ನು. ಅದನ್ನು ನಿಮಗೆ ಕ್ಲಿಯರ್ ಒಂದು ಮೆಜರ್ಮೆಂಟ್ನ ಕೊಡುತ್ತೆ ಓವರ್ ಆಲ್ ಒಂದು ಇನ್ವೆಸ್ಟ್ಮೆಂಟ್ದು. ಬಟ್ ಈ ಒಂದು XIRR ರಿಟರ್ನ್ ಏನಿದೆಯೋ ಇದನ್ನು ನೀವು ಲಮ್ಸಮ್ ಇನ್ವೆಸ್ಟ್ಮೆಂಟ್ ಅಂದರೆ ಒಂದೇ ಸತಿ ಹೂಡಿಕೆ ಮಾಡಿದ್ರು ಅಥವಾ ಈ ರೀತಿ ಬೇರೆ ಬೇರೆ ರೀತಿ ರ್ಯಾಂಡಮ್ ಆಗಿ SIP ಬೇಸಿಸಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ನೀವು ಯೂಸ್ ಮಾಡ್ಬೋದಾಗಿರುತ್ತೆ XIRRನ್ನು. ಸೊ ಅದು ನಿಮಗೆ ಸರಿಯಾದಂತಹ ಮಾಹಿತಿಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಸೊ ಈ ಒಂದು ಟೇಬಲ್ ಏನಿತ್ತು ನಮಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ತೋರಿಸ್ತು ಏನೇನೆಲ್ಲ ವ್ಯತ್ಯಾಸಗಳಿದೆ ಇವು ಮೂರು ಥರದ ರಿಟರ್ನ್ಸ್ಗಳಲ್ಲಿ ಅಂತ ಹೇಳ್ಕೊಂಡು. ಇವಾಗ ಇಂಪಾರ್ಟೆಂಟ್ ಆಗಿ ನೀವೇ ಒಂದು ಅಬ್ಸರ್ವ್ ಮಾಡಿರ್ಬೋದು ಯಾವ ಒಂದು ಸಮಯದಲ್ಲಿ ನೀವು ಇದನ್ನು ಯೂಸ್ ಮಾಡಬೇಕು ಅಂತ ನೋಡೋದಾದ್ರೆ CAGR ಏನಿದೆಯೋ ಲಮ್ಸಮ್ ಇನ್ವೆಸ್ಟ್ಮೆಂಟ್ಸ್ನ ಮಾಡಿದಾಗ ಅಂದರೆ ಒಂದೇ ಸತಿಗೆ ನೀವು ಹೂಡಿಕೆಯನ್ನು ಮಾಡಿದಾಗ ಈ ಒಂದು CAGRನ ಯೂಸ್ ಮಾಡ್ಬೋದಾಗಿರುತ್ತೆ. ಇವನ್ ನೀವು ಆ ಸಮಯದಲ್ಲಿ XIRR ರಿಟರ್ನ್ ನೋಡಿದ್ರು ಎರಡೂ ಸೇಮೇ ಇರುತ್ತೆ, ಏನೂ ಚೇಂಜಸ್ ಆಗಲ್ಲ. ಸೊ ಹಾಗಾಗಿ CAGRನ ಲಮ್ಸಮ್ ಇನ್ವೆಸ್ಟ್ಮೆಂಟಲ್ಲಿ ನೀವು ನೋಡೋದಾದರೆ SIPಗಳನ್ನು ಮಾಡ್ತಾ ಇರಬೇಕಾದ್ರೆ ಅಥವಾ SWP ಮಾಡ್ತಾರೆ, ಸಿಸ್ಟಮೆಟಿಕ್ ವಿಡ್ರಾವಲ್ ಪ್ಲಾನ್ಸ್, ಈ ರೀತಿ ರ್ಯಾಂಡಮ್ ಆಗಿ ಇನ್ವೆಸ್ಟ್ಮೆಂಟ್ಸ್ಗಳು ಇದ್ದಾಗ ನಿಮ್ಮದು ಆಬ್ವಿಯಸ್ಲಿ ನಿಮಗೆ XIRR ರಿಟರ್ನ್ ಏನಿದೆಯೋ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಅದು ಕರೆಕ್ಟ್ ಒಂದು ಪಿಕ್ಚರನ್ನು ನಿಮಗೆ ತಿಳಿಸ್ಕೊಡುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ದು. ಸೊ ನೀವು ಕೇಳ್ಬೋದು ಬರೀ ಮ್ಯೂಚುವಲ್ ಫಂಡ್ಗೆ ಮಾತ್ರ ಇದು ಅಪ್ಲೈ ಆಗುತ್ತಾ? ಇಲ್ಲ, ನಿಮ್ಮ ಹತ್ರ ಸ್ಟಾಕ್ ಪೋರ್ಟ್ಫೋಲಿಯೋ ಇದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು 10 ಸ್ಟಾಕ್ಸ್ನ ಹೋಲ್ಡ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆ್ಯಸ್ ಅ ಓವರ್ ಆಲ್ ಪೋರ್ಟ್ಫೋಲಿಯೋ ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಎಷ್ಟು ಹಾಗೆ ಇವತ್ತಿನ ಮಟ್ಟಿಗೆ ಅದರ ವ್ಯಾಲ್ಯೂ ಏನಿದೆ ಅದನ್ನು ನೋಡಿಕೊಂಡು ಕೂಡ ನೀವು ಈ ಒಂದು ಕ್ಯಾಲ್ಕುಲೇಷನ್ನ ಮಾಡ್ಬೋದಾಗಿರುತ್ತೆ. ಬೇಸಿಕಲಿ ನಿಮಗೆ ಬೇಕಾಗಿರೋದು ಎರಡೇ ವೇರಿಯೇಬಲಲ್ಲಿ, ಒಂದು ನೀವೆಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಹಾಗೆ ಲಾಸ್ಟಲ್ಲಿ ನಿಮ್ಗೆ ಇರ್ತಕ್ಕಂಥ ರಿಟರ್ನ್ ಎಷ್ಟು. ಅದೇ ನೀವು XIRR ಅಲ್ಲಿ ನೋಡ್ತಾ ಇದ್ದೀರಾ ಅಂತ ಅಂದರೆ ಆಬ್ವಿಯಸ್ಲಿ ನೀವು ಯಾವ ಒಂದು ಡೇಟಿಗೆ ಇನ್ವೆಸ್ಟ್ ಮಾಡಿದ್ದೀರಾ ಅನ್ನೋದನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ಸೊ ಅದು ಕ್ಯಾಶ್ ಫ್ಲೋನ ಡಿಫ್ರೆಂಟ್ ರೀತಿಯಲ್ಲಿ ಏನಿದೆ ಕ್ಯಾಶ್ ಫ್ಲೋ ನೀವು ಇನ್ಫ್ಲೋ ಆಗಿರೋದು ಅಥವಾ ಔಟ್ಫ್ಲೋ ಆಗಿರೋದು. ಔಟ್ಫ್ಲೋ ಅಂತ ಅಂದರೆ ರಿಡೀಮ್ ಮಾಡಿರೋದು ಅಥವಾ ವಿಡ್ರಾವಲ್ ಮಾಡಿರೋದನ್ನ ಮೈನಸಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಓವರ್ ಆಲ್ ಈ ಒಂದು ರ್ಯಾಂಡಮ್ ಇನ್ವೆಸ್ಟ್ಮೆಂಟ್ಸ್ ಇದ್ದಾಗ ಈ ಒಂದು ಸ್ಟಾಕ್ ಪೋರ್ಟ್ಫೋಲಿಯೋಗೂ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದಾಗಿರುತ್ತೆ. ಈ ರಿಟರ್ನ್ನ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದಾಗಿರುತ್ತೆ. ಸೊ ಕೊನೆಯದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನಪ್ಪ ಅಂತಂದರೆ ಇದೆಲ್ಲದರಿಂದ ಅರ್ಥ ಆಗ್ತಕ್ಕಂಥದ್ದು ಬೇರೆ ಬೇರೆ ರೀತಿಯ ರಿಟರ್ನ್ಸ್ ಇದೆ, ಒಂದೊಂದಕ್ಕೂ ಒಂದೊಂದು ಮೀನಿಂಗ್ ಇದೆ, ಹಾಗೆ ಇದನ್ನು ಬೇರೆ ಬೇರೆ ಕಂಡೀಷನಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸೊ ಯಾವುದೇ ಒಂದು ಹೂಡಿಕೆನ ನೀವು ಮಾಡ್ತಾ ಇರ್ಬೋದು ಇವತ್ತಿನ ಮಟ್ಟಿಗೆ, ಅದು ಎಷ್ಟರ ಮಟ್ಟಿಗೆ ರಿಟರ್ನ್ ಕೊಡ್ತಾ ಇದೆ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ರೀಚ್ ಆಗ್ತಾ ಇದೆ ಅಥವಾ ಓವರ್ ಆಲ್ ರಿಟರ್ನ್ ಪ್ರಾಪರ್ ಮ್ಯಾನರಲ್ಲಿ ಬರ್ತಿದೆ ಅಂತ ತಿಳ್ಕೊಳ್ಳಿಕ್ಕೆ ನೀವು ಮಾನಿಟರ್ ಮಾಡಿದಾಗ ಮಾತ್ರ ಸಾಧ್ಯ ಇರತಕ್ಕಂಥದ್ದು. ಸುಮ್ಮನೆ ಹೂಡಿಕೆಯನ್ನು ಮಾಡಿ ಕೈ ಬಿಟ್ಬಿಡೋದಲ್ಲ, ಅದನ್ನು ಪ್ರಾಪರಾಗಿ ಮಾನಿಟರ್ ಮಾಡ್ತಾ ಇರಬೇಕು ಕಾಲಕ್ಕೆ. ಸೊ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಯೂಸ್ಫುಲ್ ಆಗಿತ್ತು, ನೀವು ಇದನ್ನು ಪ್ರಾಪರಾಗಿ ಯೂಸ್ ಮಾಡ್ಕೊಳ್ತೀರಾ ಅನ್ನೋ ಒಂದು ಭರವಸೆ ನನಗಿದೆ. ಇನ್ ಕೇಸ್ ಏನಾದರೂ ಕ್ವಶನ್ಸ್ಗಳಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಂಪಾರ್ಟೆಂಟಾಗಿ ಈ ವಿಡಿಯೋಸ್ಗಳನ್ನು ಬೇರೆ ಕನ್ನಡಿಗರಿಗೆ ಯಾರಿಗೆ ಸ್ಟಾಕ್ ಮಾರ್ಕೆಟ್ ಹಾಗೆ ಫಿನಾನ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂಥವ್ರಿಗೆ ಶೇರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಿದೆಯೋ ಇದು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರಾಗಿ ಅನಲೈಸ್ ಮಾಡಿ ರಿಸರ್ಚ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಕೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.